ಕಾಮಗಾರಿ ಮಾಡುತ್ತಿದ್ದು ರಮೇಶ್ ಗೋವಿ ಇವರ ಅಣ್ಣ ಆಗಿದ್ದು ಇವರು ಕುನ್ನೂರು ಪಟ್ಟಣ ಪಂಚಾಯತ್ ನೌಕರನಾಗಿದ್ದು ಕಾಮಗಾರಿ ವಿಭಾಗದಲ್ಲಿ ತನ್ನ ಕೆಲಸವನ್ನು ನಿರ್ವಹಿಸುತ್ತಿದ್ದು ಮತ್ತು ಇವನು ತನ್ನ ಹೆಂಡತಿ ಹೆಸರಿನಲ್ಲಿ RNR ಎಂಟರ್ಪ್ರೈಸಸ್ ಎಂಬ ಗುತ್ತಿಗೆ ಸಂಸ್ಥೆ ಹೆಸರಿನಲ್ಲಿ ಕಾಮಗಾರಿ ಮಾಡುತ್ತಿದ್ದು ಹಾಗೂ ಇವರು ಎಂಜಿನಿಯರ್ ಶಾಖೆಯಲ್ಲಿ ಟೆಂಡರ್ ಅನ್ನು ಕರೆದು ಅಪ್ಲೋಡ್ ಮಾಡುತ್ತಿದ್ದು ತನಗೆ ಬೇಕಾದವರಿಗೆ ಟೆಂಡರ್ ಅನ್ನು ನೀಡುತ್ತಿದ್ದ ಕಾರಣ ಶಿವಾನಂದ್ ಗೋವಿ ಹಾಗೂ ಇವರ ಅಣ್ಣ ರಮೇಶ್ ಗೋವಿ ಬಗ್ಗೆ ನಿಖರ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ. ಇದರಲ್ಲಿ ಮುಖ್ಯಾಧಿಕಾರಿಗಳು ಹಾಗೂ ಜೂನಿಯರ್ ಇಂಜಿನಿಯರ್ ಇವರ ನಿಷ್ಕಾಳಜಿ ಕಂಡುಬರುತ್ತದೆ. ಕಾರಣ ಸೂಕ್ತ ತನಿಖೆ ಮತ್ತು ಕಾನೂನಿನ ಕ್ರಮ ಕೈಗೊಳ್ಳಬೇಕಾಗಿ ಅಧ್ಯಕ್ಷರು SC ST ಗುತ್ತಿಗೆದಾರ ಸಂಘ ಇದನ್ನ ಕಾನೂನು ಕ್ರಮ ಮಾಡಿದ್ದು ಅವ್ರ ಮೇಲೆ ಆಪದ ಐತಿ. ಯಾಕೆ ಮಾಡ್ಬೇಕು ನಾವು ಮೆಂಬರ್ ಮಾಡಿಲ್ಲ ಅವ್ರು ಕೇಳಿದ್ರೆ ತಪ್ಪೇನೈತಿ. ಕೇಳಿ ತಪ್ಪಲ್ಲ ಹೇಳಕ್ಕಿಲ್ಲ ಕೇಳಿ ತಪ್ಪಲ್ಲ ಅದು ಎಂಕ್ವೈರಿ ಪ್ರಕಾರ ಇದ್ರಾಗ ಇಂಜಿನಿಯರ್ ಚೀಫ್ ಆಫೀಸರ್ ನಿಷ್ಕಾಳಜಿ ಐತಿ ಅದನ್ನ ಎಂಕ್ವೈರಿ ಮಾಡ್ಯಾರ. ಅಲ್ಲ ಇದಂತೂ ಇರಲ್ಲ ಅವ್ರು ಹೇಳಿದ್ದು ಲೆಟರ್ ಹತ್ರ ಇದಂತೂ ಕೆಲವಷ್ಟು ಎಲ್ಲ ಮೆಂಬರಿಗೆ ಗೊತ್ತಿದ್ದು ವಿಷಯ ಐತಿ ಇಲ್ಲ ಚೆಕ್ ಮಾಡಿ ಅಲ್ಲ ಈಗ ವರದಿ ಕೂಡ ಕೇಳಿ ಆಯ್ತು ಚೆಕ್ ಮಾಡಿ ಅಂದ್ರೆ ಅವ್ರು ಗೋಲ್ ಮಾರ್ಕ್ ಮಾಡಕ್ಕೆ ಅವಕಾಶ ಇದ್ದಿಲ್ಲ ಇನ್ನೊಂದು ಸಾವಿರ ಸರ್ ಇಲ್ಲ ಸರ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗಿರ್ತದೆ ಆನ್ಲೈನ್ ಇರ್ತದೆ ಅದು ಹೇಳ್ರಿ ಯಾರು ಬೇಕಾದ್ರೂ ನೋಡ್ಬೋದು. ಈ ಟೆಂಡರ್ ಓಪನ್ ಆದ್ಮೇಲೆ ಮತ್ತೊಂದು ಸಹಿತ ನೋಡ್ಬೋದು. ಓಪನ್ ಆದ್ಮೇಲೆ ಹಾಕು ಈಗ ನಮ್ದು ಟೆಂಡರ್ ಕರಿತೀವಲ್ಲ ಮುಂಚೆ ಕಡೆ ಯಾರು ಕರಿತಾರೆ ಟೆಂಡರ್ ಯಾರು ಕೆಲಸ ಮಾಡ್ತಾರೆ ಇಂಜಿನಿಯರ್ ಪರವಾಗಿ ಅವ್ರು ಕರಿತಾರೆ. ಉದ್ದೇಶ ಅದ ಆ ಲೆಟರ್ ಉದ್ದೇಶ ಅದ ಮತ್ತೆ ಅವ್ರು ಹೇಳಿದ ತಪ್ಪಲ್ಲವ್ರ ಅದೇನು ಮಾಡಬಾರ್ದು ಮಾಡಿ ಕಟ್ ಕೊಟ್ಟರು ಉದ್ದೇಶ ಅದ ಅವ್ರು ಇಲ್ಲಿ ಟೈಮ್ ಒಳಗೆ ನಾನಾ ಕರೆದು ಅವರ ಕರೆಯೋ ಉದ್ದೇಶಕ್ಕೆ ನಮ್ಮ ಬೇಕಾದ ಅವ್ರ ಲೆಟರ್ ಉದ್ದೇಶ ಅದ ವರದಿ ಕೂಡ ಕೇಳಿ ಮೇಲ್ನೋಟಕ್ಕೆ ಏನ್ ಕಾಣತೈತಿ ರಮೇಶ್ ಗೋವಿ ಅವರು ಇಷ್ಟು ವರ್ಷದಿಂದ ಗುತ್ತಿಗೆದಾರರ ಮೇಲೆ ಇರ್ಬೋದಾ? ಯಾಕಂದ್ರೆ ಇಷ್ಟೆಲ್ಲ ಬರ ಕಾರಣ ಅವ್ರದ್ದು ಒಂದು ಡ್ರಾಬ್ಯಾಕ್ ಅಲ್ಲ. ಯಾಕೆ ಹಿಂಗೆಲ್ಲ ಯಾಕೆ ಆಮೇಲೆ ಈಗ ಮ್ಯಾನ್ಯುವಲ್ ಟೆಂಡರ್ ಇರ್ತವಲ್ಲ ಸರ್ RNR ಎಂಟರ್ಪ್ರೈಸಿಗೆ ಯಾಕೆ ಕೊಡ್ತೀವಿ ನೀವು? ಅಲ್ಲ ಸರ್ ಈಗ ಓಕೆ ಇದು ಆನ್ಲೈನ್ ಟೆಂಡರ್ ಅದು ಪ್ರೊಸೆಸ್ ಅದ್ರಲ್ಲಿ ಏನು ಆಗಲ್ಲ ಅದು ಒಪ್ಕೊಳ್ತೀವಿ. ಮ್ಯಾನ್ಯುವಲ್ ಗೊತ್ತವಲ್ಲ ಈಗ ಏನೋ ಒಂದು ಕಾರ್ಮಿಕರು ಪೌರ ಕಾರ್ಮಿಕರ ದಿನಾಚರಣೆ ಆಯ್ತು ಅದ್ರದ್ದು ಒಂದು RNR ಎಂಟರ್ಪ್ರೈಸ್ ಏನ್ ಹೇಳ್ತಾ ಇದ್ದೀನಿ ಎಲ್ಲಾನು ನಾನು 8-7 ವರ್ಷ ಆಯ್ತು ಇಲ್ಲಿ ಎಲ್ಲಾನು ರಮೇಶ್ ಗೋವಿಗೆ ಸ್ಟೆಫಿ ಕುಟ್ಟಿನೂ ಟೆಂಡರ್ ಆಗ್ತಾವು. ಓಕೆ ನೀವು ಕಾರವಾರ ಹೋಗ್ತೀರಿ ಅವ್ನು ಕರ್ಕೊಂಡೆ ಹೋಗ್ಬೇಕಾ ಸರ್? ನಾನು ಹೇಳ್ತಾ ಇದ್ದೀನಿ ಎಲ್ಲಿ ಹೋದ್ರು ಅವ್ನಿಗೆ ಕರ್ಕೊಂಡು ಅವ್ನ ತೂನ ನಾನೇನ್ ಹೇಳ್ತಾ ಇದ್ದೀನಿ ಎವ್ರಿ ಈಚ್ ಅಂಡ್ ಎವ್ರಿ ಒನ್ ಮುಂದು ಕಾರವಾರ DC ಇರೋದು ಪ್ರಿಯಾ ಮೇಡಮ್, ಮುರುಗೋಡು DC ಪಟ್ಟಣ ಪಂಚಾಯತಿಗೆ ರಮೇಶ್ ಗೋವಿಯವರು ಆಗ್ಬಿಟ್ರ. ಅಲ್ಲ ನಾವೇನ್ ಹೇಳಕ್ಕಾಗಲ್ಲ ಸರ್, ಇದು ನಾನಲ್ಲ ಪಬ್ಲಿಕ್ ಮಾತಾಡ್ತಾ ಇದ್ದೀನಿ. ನೋಡ್ತಿಲ್ಲ ಎಲ್ಲರೂ ಮೇಲ್ನೋಟಕ್ಕೆ ಕಾಣ್ತಾ ಐತಿ ಎಲ್ಲ ಅವ್ರಿಗೆ ಟೆಂಡರ್ ಆಗ್ಬೋದು, ಎಲ್ಲ ಹೊರಗಿಂದ RNR ಎಂಟರ್ಪ್ರೈಸಿಗೆ ಆಗ್ಬೋದು. ಏನ್ ಸರ್ ಇದು ಏನಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ಇದು RNR ಎಂಟರ್ಪ್ರೈಸಿಗೂ ಆನ್ಲೈನ್ ಹಾಕಿರ್ತಾರ? ಅಲ್ಲ ಏನ್ ಹೇಳಿ ಇದು ಮೇಲ್ನೋಟಕ್ಕೆ ಕಾಣ್ತಾ ಐತಿ. ನೀವು ಅವನಿಗೆ ಗುತ್ತಿಗೆ ಆಧಾರದ ಮೇಲೆ ಇಟ್ಕೊಂಡಿರೋದು ತಾನೇ ಇಷ್ಟೆಲ್ಲ ಯಾಕ ಅವನಿಗೆ ಅವನು ಬಿಡುಗೂಲಿ ನೌಕರಲ್ಲ ಅಲ್ಲ ಸರ್, ಅವ್ನು ಬಿಡುಗೂಲಿ ನೌಕರ ಅಲ್ಲ. ತೆಗೀರಿ ಸರ್, ನಾವು ಟರಾವ್ ಮಾಡಿಕೊಡ್ತೀವಿ, ತೆಗೀರಿ ಬ್ಯಾಲೆಟ್ ಕಲ್ಕೊಡು ಟರಾವ್ ಮಾಡಿರೋದು ಹೊರ ಗುತ್ತಿಗೆ ಅಲ್ಲ ಸರ್, ಹೊರ ಗುತ್ತಿಗೆವರೆಗೆ ನೀವು ಲೆಟರ್ ಮಾಡಿ ಈ ತರ ನಡೀತಾ ಇದೆ, ಈ ತರ ಆಗ್ತಾ ಇದೆ, ಅದಕ್ಕೆ ನಾವು ಅವನಿಂದ ತೆಗಿಬೇಕಂತ ಮಾಡಿದ್ವಿ ಅಂತೇಳಿ ಮಾಡ್ರಿ. ಸರ್ ಟರಾವ್ ಮಾಡ್ರಿ, ಅದನ್ನ ಟರಾವ್ ಮಾಡಿ
ಅದನ್ನ ನೀವು ನೋಟಿಸ್ ಅವ್ರಿಗೆ ಜಾರಿ ಮಾಡ್ರಿ ಅವ್ರಿಗೆ ಏಜೆನ್ಸಿ ಇದಾರಲ್ಲ ಏಜೆನ್ಸಿಗೆ ಜಾರಿ ಏಜೆನ್ಸಿ ಮುನ್ಸಿಪಾಲಿಟಿ ಡೈರೆಕ್ಟ್ ತೆಗಿಬೋದು ಸರ್, ಡೈರೆಕ್ಟ್ ತೆಗಿಬೋದು ನೀವು ಅಷ್ಟೇ.